ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಮಲೆನಾಡಿನ ಭಾಗದ ಮತ್ತೊಬ್ಬ ಸಾಧಕರಿದ್ದಾರೆ. ಇನ್ನು ಕರಾಟೆ ಇದರಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. 2 ಬಾರಿ ರಾಷ್ಟ್ರ ಮಟ್ಟದ ಕರಾಟೆ ಓಪನ್ ಟೂರ್ನಮೆಂಟಲ್ಲೂ ಕೂಡ ಚಿನ್ನದ ಪದಕವನ್ನು ಪಡೆದಿರುವಂಥವ್ರು, ನ್ಯಾಷನಲ್ ಲೆವೆಲಲ್ಲೂ ಕೂಡ ಪದಕವನ್ನು ಪಡೆದಿರುವಂಥವ್ರು. ಜೊತೆಯಲ್ಲಿ ಇತ್ತೀಚೆಗೆ ಬೇರೆ ಬೇರೆ ಇನ್ನು ಪ್ರೈಮರಿ ಸ್ಕೂಲಲ್ಲೂ ಕೂಡ ರಾಜ್ಯ ಮಟ್ಟವನ್ನು ಪ್ರವೇಶಿಸಿರುವಂಥದ್ದು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಚಿನ್ನ, ಬೆಳ್ಳಿಯ ಪದಕವನ್ನು ಪಡೆದಿರುವಂಥವ್ರು. ಜೊತೆಯಲ್ಲಿ ಇತ್ತೀಚೆಗಷ್ಟೇ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಕರಾಟೆಯ ಅತ್ಯುನ್ನತವಾದ ಒಂದು ಶ್ರೇಣಿಯಾಗಿರುವಂತಹ ಬ್ಲ್ಯಾಕ್ ಬೆಲ್ಟನ್ನು ಕೂಡ ಪಡೆದಿರುವಂತಹ ಕೊಪ್ಪದ ಕಶ್ಯಪ್ GR ನಮ್ಮ ಜೊತೆ ಇದ್ದಾರೆ. ಕಶ್ಯಪ್ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ಕಶ್ಯಪ್ ಅವರೇ, ಮೊದಲನೇದಾಗಿ ಕರಾಟೆಯಲ್ಲಿ ನೀವೀಗ ಒಂದೊಂದು ಹಂತವಾಗಿ ಬೆಳೀತಾ ಇದ್ದೀರಾ. ಇತ್ತೀಚೆಗಷ್ಟೇ ಕಳೆದ ಕೆಲ ದಿನಗಳ ಹಿಂದಷ್ಟೇ ನೀವೀಗ ಕರಾಟೆಯ ಒಂದು ಅತ್ಯುನ್ನತ ಶ್ರೇಣಿಯಾಗಿರುವಂಥ ಬ್ಲ್ಯಾಕ್ ಬೆಲ್ಟ್ನ ಪಡೆದಿರುವಂಥದ್ದು. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ಓಕೆ. ಟ್ರೈನಿಂಗು ಓಕೆ. ಫುಲ್ ಟಫ್ ಇತ್ತು. ಎಕ್ಸಾಮು ಫಸ್ಟಿಂದ ಕಲ್ತಿದ್ದೆಲ್ಲ ಮಾಡಬೇಕಿತ್ತು. ಓಕೆ. ಮತ್ತು ಹೈದ್ರಾಬಾದಿಂದ ಕೋಚ್ ಎಲ್ಲ ಬಂದಿದ್ದರು. ಓಕೆ. ನಮ್ಮದು ಟ್ರೈನಿಂಗ್ ಕೊಟ್ಟವರು ವಾಮ್ ಪಾಲನ್ ಅಂತ ಉಡುಪಿ ಅವರಿಂದ. ಅವ್ರು ಸ್ಕೂಲಿಗೆ ಬಂದು ಟ್ರೈನಿಂಗ್ ಕೊಡ್ತಾಯಿದ್ರು. ಹಂಗೆ ಬ್ಲ್ಯಾಕ್ ಬೆಲ್ಟ್ ಮಾಡಬೇಕಾದ್ರೆ ಹೈದ್ರಾಬಾದಿಂದ ಅವರು ಉಡುಪಿಗೆ ಕರೆಸಿದ್ರು. ನಾವು ಹೈದ್ರಾಬಾದಿಗೆ ಹೋಗ್ಬೇಕಿತ್ತು, ಆದರೆ ಅವ್ರು ಸರ್ ಕರೆಸಿದ್ರು, ಅಲ್ಲಿಗೆ ಕರೆಸಿದ್ರು, ಉಡುಪಿಗೆ ಕರೆಸಿದ್ರು. ಅದಕ್ಕೆ ಈಸಿ ಆಯಿತು ಸ್ವಲ್ಪ. ಓಕೆ. ಅಂದರೆ ನಿಮಗೆ ಬ್ಲ್ಯಾಕ್ ಬೆಲ್ಟ್ಗೆ ನಡೆದಂಥ ಒಂದು ಟ್ರೈನಿಂಗು, ಆ ಎಕ್ಸಾಮ್ ಅದು ಯಾವ ರೀತಿಯಾಗಿತ್ತು? ಟಫ್ ಇತ್ತು, ಆದರೂ ಪ್ರಾಕ್ಟೀಸ್ ಮಾಡಿ ಮಾಡಿ ಈಸಿ ಇತ್ತು. ಅಂದರೆ ಎಷ್ಟು ದಿನಗಳ ಕಾಲ ಈ ಒಂದು ಟ್ರೈನಿಂಗ್ ಹಾಗೂ ನಿಮ್ಮದು ಎಕ್ಸಾಮಿನೇಷನ್ ನಡೆದಿತ್ತು? ಮುಂಚೆ 3 ದಿನ ಅಂತ ಹೇಳ್ತಾಯಿದ್ರು ಸರ್. ಓಕೆ. ಈಗ ಒಂದೇ ದಿವಸ ಮಾಡಿದ್ದಾರೆ. ಅದು ಹೈದ್ರಾಬಾದಿಗೆ ಹೋಗೋಕ್ಕಿರಲಿಲ್ಲಲ್ಲ. ಓಕೆ. ಅದಕ್ಕೆ ಅಂದರೆ ಈಗ ಉಡುಪಿಯಲ್ಲಿ ನಡೆದಂಥ ಇದರಲ್ಲಿ ನೀವೀಗ ಬ್ಲ್ಯಾಕ್ ಬೆಲ್ಟನ್ನು ಪಡೆದುಕೊಂಡಿರುವಂಥದ್ದು. ಅದು ನಿಮಗೇನು ಕನಸಿತ್ತು ಕರಾಟೆಯ ಕುರಿತಾಗಿ? ಅಂದರೆ ಗ್ರ್ಯಾಂಡ್ ಮಾಸ್ಟರ್ ಲಾಸ್ಟ್ 8 ತನಕ ಮುಟ್ಟೋಣ. ಓಕೆ. ಅಂದರೆ ಈಗ ನೀವೀಗ ಎಷ್ಟನೇ ವರ್ಷದಿಂದ ಈಗ ನೀವೀಗ ಕರಾಟೆಯಲ್ಲಿ ಟ್ರೈನಿಂಗನ್ನು ಪಡ್ಕೊಳ್ತಿರುವಂಥ? 5ನೇ ವರ್ಷದಿಂದ. 5 ವರ್ಷ ಆಯ್ತು ಈಗ. ಓಕೆ. ನೀವೀಗ ಬಹುಶಃ ಪ್ರೈಮರಿ ಸ್ಕೂಲ್ ಇದ್ದಾಗಲೂ ಕೂಡ ಒಂದೊಂದೇ ಹಂತವಾಗಿ ನಾವು ಮಾತಾಡೋದಾದರೆ, ಆ ಪ್ರೈಮರಿ ಸ್ಕೂಲ್ ಇದ್ದಾಗಲೇ ನೀವು ಮೊದಲ ಬಾರಿ ರಾಜ್ಯ ಮಟ್ಟಕ್ಕೆ ಹೋಗಿದ್ರಿ. ಆ ಒಂದು ಸಂದರ್ಭವನ್ನು ಈಗ ನೆನಪು ಮಾಡಿಕೊಂಡ್ರೆ ಹೇಗೆ ಅನಿಸುತ್ತೆ? ಖುಷಿ ಅನಿಸುತ್ತೆ. ಇನ್ನೊಂದ್ಸತಿ ಹೋಗ್ಬೇಕು ಅನಿಸುತ್ತೆ. ಓಕೆ. ಹೈಸ್ಕೂಲಲ್ಲೂ. ಓಕೆ. ಅಂದರೆ ಪ್ರೈಮರಿ ಸ್ಕೂಲ್ ಎಲ್ಲಿ ನಡೆದಿತ್ತು, ಏನಾಗಿತ್ತಲ್ಲ ಆ ಒಂದು ಕಾರ್ಯಕ್ರಮ? ಫಸ್ಟು ಡಿಸ್ಟಿಕ್ಕು ಇದರಲ್ಲಿ ಜೈಪುರಲ್ಲಿ ಆಚೆ ನಡೀತು. ಓಕೆ. ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಸ್ಟೇಟ್ ನಡೆದಿತ್ತು. ಓಕೆ. ಅಲ್ಲಾದರೂ ಪ್ರಶಸ್ತಿಗಳೇನಾದ್ರು ಬಂದಿತ್ತು ಅಲ್ಲಿ ಸ್ಟೇಟ್ ಇದರಲ್ಲಿ? ಬಂದಿದ್ದು. ಓಕೆ. ನಂತರ ನೀವು ಶಿವಮೊಗ್ಗದಲ್ಲಿ ಹಿಂದಿನ ವರ್ಷ ನಡೆದಂಥ ಇದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಓಪನ್ ಕರಾಟೆ ಕಾಂಪಿಟೇಷನ್ನಲ್ಲಿ 2 ಚಿನ್ನದ ಪದಕವನ್ನು ಪಡ್ಕೊಳ್ತೀರಾ. ಅದು ಯಾವ ರೀತಿಯಾಗಿತ್ತು? ಆ ಒಂದು ಕಾಂಪಿಟೇಷನ್ ಆಗಿರ್ಬೋದು, ನೀವಲ್ಲಿ ಭಾಗವಹಿಸಿದ ಒಂದು ಸಂದರ್ಭ ಯಾವ ರೀತಿಯಾಗಿತ್ತು? ಖುಷಿಯಾಗಿತ್ತು. ಬೇರೆ ಕಡೆಯಿಂದ ಬೇರೆ ಸ್ಟೇಟ್ ಅವರೆಲ್ಲ ಕರೆದಿದ್ರು. ಅವ್ರ ಜೊತೆ ಪಂಜಾಬ್, ಹರಿಯಾಣ ಅವರೆಲ್ಲ ಬಂದಿದ್ರು. ಅವ್ರ ಜೊತೆ ಫೈಟ್ ಮಾಡಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಗೋಲ್ಡ್ ಅನ್ನೋಕ್ಕೂ ಖುಷಿ. ಓಕೆ. ಅಂದರೆ 2 ಚಿನ್ನದ ಪದಕವನ್ನು ನೀವು ಆ ಟೈಮಲ್ಲಿ ಪಡೆದಿದ್ರಿ. ಅದೆಷ್ಟು ಖುಷಿಯಾಗಿತ್ತು? ಕಟ ಒಂದು, ಫೈಟ್ ಒಂದು. ಓಕೆ. ಫೈಟಲ್ಲಿ ನಾರ್ಮಲ್ ಆಗಿ ಫೈಟ್ ಮಾಡ್ಬೋದು, ಅಂದರೆ ಅದೃಷ್ಟ. ಓಕೆ. ಹೆಂಗಿರ್ತಾರೆ ಅವರು ಬರ್ತಾರಂತ ಗೊತ್ತಿರಲ್ಲ. ಓಕೆ. ಕಟ ಒಂದು ಪರ್ಫೆಕ್ಟ್ ಇರುತ್ತೆ. ನಾವು ಮನೇಲಿ ಹೆಂಗೆ ಸ್ಕೂಲಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟೇ. ಓಕೆ. ಅದನ್ನ ಅಲ್ಲಿ ಪ್ರಾಕ್ಟೀಸ್ ಮಾಡಿ ತೋರಿಸಿದಷ್ಟೇ. ಮಾರ್ಕ್ಸ್ ಕೊಟ್ಟರು ಗೋಲ್ಡ್. ಓಕೆ. ಅಂದರೆ ಆ ಒಂದು ಸಂದರ್ಭ ಹೇಗೆ? ಈಗ ನೀವೀಗ ಏನು ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಎಷ್ಟು 5 ವರ್ಷಗಳ 4.5 ವರ್ಷಗಳ ಜರ್ನಿಗೆ ಎಲ್ಲೋ ಒಂದು ರೀತಿಯಲ್ಲಿ 2 ಚಿನ್ನದ ಪದಕ ಒಂದೇ ಟೈಮಲ್ಲಿ ಸಿಕ್ಕಿದಾಗ ಒಂದು ಏನೋ ಒಂದು ಇದಿರುತ್ತೆ ಸಂತೋಷ. ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ರಿ? ಅಂದರೆ ಖುಷಿ ಹೆಂಗಿಲ್ಲ. ಅಂದರೆ ಈಗ ನಿಮ್ಮ ಜೊತೆಗಿದ್ದ ಸ್ನೇಹಿತರುಗಳು ಕೂಡ ಅಲ್ಲಿ ಇದ್ದರು, ಬೇರೆಯವರು ಕೂಡ ಇದ್ದರು. ಅವರೆಲ್ಲರಿಗೂ ಇದು ಮಾಡಿ ಅಥವಾ ಬೇರೆ ಕಡೆ ಬಂದವ್ರನ್ನೂ ಕೂಡ ಸೋಲಿಸಿ 2 ಚಿನ್ನದ ಪದಕವನ್ನು ಪಡೆದಿರುವಂಥದ್ದು ಹೇಗೆ ಅನಿಸ್ತಿತ್ತು? ಖುಷಿ ಅನಿಸುತ್ತೆ. ಓಕೆ. ಓಕೆ. ಹಾಗೆ ಉಡುಪಿಯಲ್ಲಿ ನಡೆದಂಥ ನ್ಯಾಷನಲ್ ಲೆವೆಲ್ನ ಕರಾಟೆಯಲ್ಲೂ ಕೂಡ ನೀವು ಪ್ರಶಸ್ತಿಯನ್ನು ಪಡೆದಿದ್ರಿ. ಆ ಸಂದರ್ಭವನ್ನು ಮೆಲುಕು ಹಾಕಿದ್ರೆ ಹೇಗೆ ಅನಿಸುತ್ತೆ? ನಾವು ಹೋದಾಗ ಅಲ್ಲಿ ಟಫ್ ಅಂತ ಇತ್ತು. ಓಕೆ. ಉಡುಪಿ ಅಂದರೆ ಫೇಮಸ್ ಕರಾಟೆಗೆ. ಅವ್ರದ್ದು 50 ವರ್ಷದಿಂದನೂ ಇತ್ತು ಕರಾಟೆ ಸೀನಿಯರಿಂದ. ನಾವು ಅಲ್ಲಿ ಟಫ್ ಇರತ್ತೆ, ಸುಮ್ಮನೆ ಎಕ್ಸ್ಪೀರಿಯನ್ಸ್ ಅಂತ ಕರ್ಕೊಂಡು ಹೋದ್ರು ಸರ್. ಓಕೆ. ಅಲ್ಲಿ ನೋಡಿ ಟಫಲ್ಲಿ ಫೈಟ್ ಮಾಡಿದ್ವಿ. ಆಮೇಲೆ ಮ್ಯಾಚ್ ಹೋಗೋ ಟೈಮಿಗೆ ಹೆಂಗೋ ಬಂತು ಮ್ಯಾಚ್. ಓಕೆ. ಖುಷಿ. ಓಕೆ. ಅದೇ ರೀತಿಯಲ್ಲಿ ಈ ಕರಾಟೆ ಅನ್ನುವಂಥದ್ದು, ನೀವು ಕರಾಟೆ ಕಲಿಬೇಕು ಅಥವಾ ಕರಾಟೆಗೊಂದು ಆಸಕ್ತಿ ಬಂದಿದ್ದು ಯಾವಾಗ ನಿಮಗೆ? ಚಿಕ್ಕ ವಯಸ್ಸಿಂದನೇ ಇತ್ತು, ಫಸ್ಟ್ ಸ್ಟ್ಯಾಂಡರ್ಡಿಂದ. ಅವಾಗ ಒಂದ್ಸತಿ ಜಾಯ್ನ್ ಆದ್ವಿ.
ಅವಾಗ ಇರಲಿಲ್ಲ ಕಲರ್ ಬೆಡ್ಸ್ ಅದೆಲ್ಲ ಇರಲಿಲ್ಲ. ಸುಮ್ಮನೆ ಬಂದು ಪ್ರಾಕ್ಟೀಸ್ ಮಾಡಿಸಿ ಹೋಗ್ತಿದ್ರು. ನಮ್ಗೆ ಗೊತ್ತಾಗಿದ್ದು ಫಿಫ್ತ್ ಫೋರ್ತಲ್ಲಿ ಸ್ಟಾರ್ಟ್ ಆಯಿತು ಕರಾಟೆ. ಅವಾಗಿಂದ ಜಾಯ್ನ್ ಆಗಿದ್ದು. ಓಕೆ. ಅಂದರೆ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಏನು ಕರಾಟೆ ಸ್ಟಾರ್ಟಿಂಗ್ ಹಂತದಲ್ಲಿ ಆ ಟ್ರೈನಿಂಗ್ ಯಾವ ರೀತಿಯಾಗಿ ನಡೀತಾ ಇತ್ತು ನಿಮಗೆ? ಈಸಿ ಅನಿಸ್ತಿತ್ತು. ಓಕೆ. ಅವಾಗ ಏನೋ ಟಫ್ ಮಾಡ್ತಿರ್ಲಿಲ್ಲ. ಈಗ ಬ್ಲ್ಯಾಕ್ ಬೆಲ್ಟ್ ಓಕೆ ಫಿಟ್ ಆಗಬೇಕಂತ ಹೇಳಿ ಫುಲ್ ಟಫ್ ಟ್ರೈನಿಂಗ್ ಎಲ್ಲ. ಅಂದರೆ ಈಗ 5 ವರ್ಷಗಳ ಒಂದು ಬಾರಿ ಈಗ ನಿಮ್ಮ ಕರಾಟೆನ ಒಂದು ಟ್ರೈನಿಂಗ್ ಜರ್ನಿಯನ್ನು ಒಂದು ಬಾರಿ ರಿವೈಂಡ್ ಮಾಡಿ ನೋಡಿದ್ರೆ ಹೇಗನ್ಸುತ್ತೆ? ಇಷ್ಟು ಬೇಗ ಎಲ್ಲ ಬ್ಲ್ಯಾಕ್ ಬೆಲ್ಟ್ ಆದ್ವಿ ಅಂತ. ಓಕೆ. ಅದೇ ರೀತಿಯಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಬೇರೆ ಕಡೆಯಿಂದ ಬಂದು ಕೊಡ್ತಾ ಇದ್ದಾರೆ. ನಿಮ್ಮ ಶಾಲೆಯಲ್ಲೂ ಕೂಡ ಅಲ್ಲೂ ಕೂಡ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಕೂಡ ಮಾಡ್ತಾರೆ. ಯಾವ ರೀತಿಯಾಗಿ ನಡೀತಾರೆ ನಿಮ್ಮ ಟ್ರೈನಿಂಗ್? ಸರ್ ದೂರದಿಂದ ಅಂದರೆ ಫೋನ್ ಮಾಡಿ ಇಲ್ಲಿ PT ಸರ್ ಅವರಿಗೆಲ್ಲ ಕೇಳ್ತಾರೆ, ಹೇಳಿ ಎಲ್ಲ ರೆಡಿ ಮಾಡಿಸ್ತಾರೆ. ರೆಡಿ ಮಾಡಿ ಅವರು ಬಂದು ರೆಡಿ ಮಾಡಿಸಿ ಎಲ್ಲ ನೋಡಿ ಸ್ಟಾರ್ಟ್ ಮಾಡಿಸ್ತಾರೆ. ಓಕೆ. ಹಾಗೆ ನಿಮ್ಮ ಏನು ಕರಾಟೆ ಗೊತ್ತಾ ವಾಮನ್ ಪಾಲನ್ ಅವರು ಕೂಡ ನಿಮಗೆ ಹೆಚ್ಚಿನ ಟ್ರೈನಿಂಗನ್ನು ಕೂಡ ನೀಡ್ತಾ ಇರುವಂಥದ್ದು. ಅವ್ರು ಯಾವ ರೀತಿಯಾಗಿ ನಿಮ್ಗೆ ಟ್ರೈನಿಂಗ್ನ ನೀಡ್ತಾರೆ? ಆರ್ಡರ್ ವೈಸ್. ಫಸ್ಟ್ ಸ್ಟಾರ್ಟಿಂಗ್ ನಾವು ವೈಟ್ ಬೆಲ್ಟ್ ಬಂದಾಗ ಎಲ್ಲ ಖುಷಿ ಎಲ್ಲ ಮಾತಾಡ್ತಾ ಎಲ್ಲ ಟ್ರೈನಿಂಗ್ ಮಾಡ್ತಾಯಿದ್ವಿ. ಓಕೆ. ಆಮೇಲೆ ಒಂದು ವಯಸ್ಸು ಆಮೇಲೆ ಸೀನಿಯರ್ ಅವರು ಜೂನಿಯರಿಗೆ ಕಲಿಸೋದು, ಇವರು ಸೀನಿಯರಿಗೆ ಕಲಿಸ್ತಾ ನಾವೆಲ್ಲ ಕರೆಕ್ಟ್ ಆಮೇಲೆ ಕಲಿತಾ ಜೂನಿಯರಿಗೆ ಕಲಿಸೋದು, ಹಂಗೆಲ್ಲ ಮಾಡ್ತಿದ್ವಿ. ಓಕೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ನಿಮಗೆ ಕರಾಟೆಯಲ್ಲಿ. ಈಗ ಒಂದೊಂದೇ ಹಂತ ತೊಳ್ಕೊ ಹೋದರೆ ಈಗ ನಿಮ್ಮ ಏನು ಟ್ರೈನಿಂಗ್ ನಿಮಗೆ ನೀವು ಪ್ರೈಮರಿ ಸ್ಕೂಲ್ ಇರ್ತಾರೆ, ಸ್ಟೇಟಿಗೆ ಹೋದ್ರಿ, ನಂತರದಲ್ಲಿ ಈಗ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಬ್ಲ್ಯಾಕ್ ಬೆಲ್ಟ್ ಎಲ್ಲವೂ ಕೂಡ ಆಗಿರುವಂಥದ್ದು. ಆ 5 ವರ್ಷಗಳಲ್ಲಿ ಕರಾಟೆಯಲ್ಲಿ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ರೀಚ್ ಆಗಿದ್ದೀನಿ ಅಂತ ಅನಿಸುತ್ತೆ ನಿಮಗೆ? ಇಲ್ಲ. ಓಕೆ. ಇನ್ನೇನು ನಿರೀಕ್ಷೆ ಇದೆ ಕರಾಟೆಯಲ್ಲಿ? ಇನ್ನು ಮುಂದೆ ಆಗೋಕ್ಕೆ ನೆಕ್ಸ್ಟ್ ಬೆಲ್ಟ್. ಓಕೆ. ನೆಕ್ಸ್ಟ್ ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ? ನೆಕ್ಸ್ಟ್ ಬೆಲ್ಟ್ ಮಾಡ್ತಾ ಹೋಗೋದು, ಆಮೇಲೆ ನ್ಯಾಷನಲ್ಸ್ ಹೋಗೋದು ಸ್ಕೂಲಿಂದ. ಓಕೆ. ಸ್ಕೂಲಿಂದ ನ್ಯಾಷನಲ್ ಕಾಂಪಿಟೇಷನ್ ಕೂಡ ಇರುವಂಥದ್ದು. ಎಸ್. ಓಕೆ. ಅದೇ ರೀತಿಯಲ್ಲಿ ಆ ವಾಮನ್ ಪಾಲನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅವರು ಬೇರೆ ಕಡೆಯಿಂದ ಬಂದು ಇಲ್ಲಿ ನಿಮಗೆ ಟ್ರೈನಿಂಗನ್ನು ಕೂಡ ಕೊಡ್ತಾರೆ. ನಿಮಗೆ ಅವರು ಯಾವ ರೀತಿಯಾಗಿ ಕರಾಟೆ ಕುರಿತಾಗಿ ಯಾವ ರೀತಿಯಾದ ಗೈಡ್ ಮಾಡ್ತಾರೆ ನಿಮಗೆ? ಅವರು ಮುಂಚೆ ಅವ್ರು ಫೈಟ್ ಅಂದರೆ ಹೊಡೆದು ಜೋರಾಗಿ ಫುಲ್ ಪವರ್ ಹಾಕಿ ಹೊಡೆಯೋದು, ಅವಾಗ ಟ್ರೈನಿಂಗ್ ಇತ್ತಂತೆ. ಈಗ ಅದು ಸ್ಪೋರ್ಟ್ಸ್ ಆದಲ್ಲಿಂದ ನಮ್ಗೆ ಚೇಂಜ್ ಆಗಿದೆ, ಬರೀ ಟಚ್ ಬ್ಯಾಕು ಅದು ಇದು. ಅವರು ಈಗಿನ ಮಕ್ಕಳು ಜಾಸ್ತಿ ಫಿಟ್ ಆಗಿಲ್ಲ ಅಂತ ಹೇಳಿ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದು. ಓಕೆ. ಅಲ್ಲಿ ಮನೆಯಲ್ಲೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಸುಸ್ತಾಗಿ ಹಂಗೆಲ್ಲ ಹೇಳಿ. ಓಕೆ. ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಿದ್ದಾರೆ. ಓಕೆ. ಅದೇ ರೀತಿಯಲ್ಲಿ ಆ ಕರಾಟೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಫಿಟ್ನೆಸ್ ಕಾಪಾಡೋ ಎಲ್ಲ ರೀತಿಯಲ್ಲೂ ಬೆನಿಫಿಟ್ ಇರುವಂಥದ್ದು. ಅದು ನಿಮಗೆ ಕರಾಟೆಯಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಅನಿಸುತ್ತೆ? ಕಾನ್ಸಂಟ್ರೇಷನ್, ಮೆಂಟಲ್ ಹೆಲ್ತ್, ಮತ್ತು ಫಿಸಿಕಲ್ ಸ್ಟ್ರೆಂತ್, ಮತ್ತು ಡಿಸಿಪ್ಲಿನ್ ಅವೆಲ್ಲದಕ್ಕೂ ಕೂಡ ಕರಾಟೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಈಗ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೀರಾ ಅಂದರೆ ಅಲ್ಲಿ ಆ ಪೇರೆಂಟ್ಸ್ ಅಥವಾ ಕುಟುಂಬದ ಒಂದು ಸಪೋರ್ಟಿವ್ ಕೂಡ ತುಂಬ ಬೇಕಾಗುತ್ತೆ. ನಿಮ್ಮ ಒಂದು ಕುಟುಂಬ ನಿಮಗೆ ಕರಾಟೆ ಕಲಿತೀನಿ ಅಥವಾ ಕರಾಟೆಗೆ ಸೇರಿಸೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ? ಹೋಗು, ಗೆದ್ದು ಬಾ, ಚೆನ್ನಾಗಿ ಮಾಡ್ಬಾ, ಮೆಡಲೇ ಬೇಕೋ ಬೇಡ, ಬರೀ ಎಕ್ಸ್ಪೀರಿಯನ್ಸ್ ನೋಡ್ಕೋಬಾ ಅಷ್ಟೆ. ಸಪೋರ್ಟಿವ್, ಸಂಪೂರ್ಣ ಸಪೋರ್ಟ್ ಇದೆ. ಹಾಗೆ ಕರ್ಷರ್, ಈಗ ನೀವೀಗ ಕರಾಟೆಯಲ್ಲಿದ್ದ ಟೈಮಲ್ಲಿ ಈಗ ಎಲ್ಲದಕ್ಕೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಆ ಸ್ಟಡೀಸು ಮತ್ತು ಕರಾಟೆ ಈಗ ಎರಡು ಕೂಡ ಕರಾಟೆಯಲ್ಲಿ ನೀವು ಟ್ರೈನಿಂಗ್ ಪಡ್ಕೊಳ್ತಿರುವಾಗ ಆ ಎರಡಕ್ಕೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡ್ಕೊಳ್ತೀರಾ? ಕ್ಲಾಸಲ್ಲಿ ಕ್ಲಾಸ್ ಮಧ್ಯೆ ಎಲ್ಲ ಟ್ರೈನಿಂಗ್ ಕರೀತಾರೆ. ಓಕೆ. ಅದು ವೀಕ್ಲಿ ಟ್ವೈಸ್ ಇರುತ್ತೆ ಕ್ಲಾಸ್ ಇದು ಮಾಡಿದಾಗ ಕರಾಟೆದು. ಅದದ್ದು ಕ್ಲಾಸು ನೆಕ್ಸ್ಟ್ ಕ್ಲಾಸಲ್ಲಿ ಫುಲ್ ಮಾಡ್ಕೊಳ್ತೀವಿ. ಓಕೆ. ಸ್ಕೂಲಲ್ಲಿ. ಮನೇಲಾದರೆ ಬೆಳಿಗ್ಗೆ ಎದ್ದು ಓದೋದು, ಸಂಜೆ ಸ್ಕೂಲಿಂದ ಬಂದು ಬೇರೆ ಸ್ಪೋರ್ಟ್ಸ್ ಆಡಿ ಮತ್ತೆ ರಾತ್ರಿ ಬಂದು ಕರಾಟೆ ಟ್ರೈನಿಂಗ್, ಆಮೇಲೆ ಓದಿ ಮಲ್ಗೋದು. ಓಕೆ. ಅಂದರೆ ಈಗ ನಿಮ್ಮ ಟ್ರೈನಿಂಗ್ ಅಂತ ಬಂದಾಗ ನಿಮಗೆ ಕೊಪ್ಪದಲ್ಲೇ ಬರೀ ಕರಾಟೆ ಟ್ರೈನಿಂಗ್ ನಡೆಯುತ್ತೆ ಅಥವಾ ಬೇರೆ ಬೇರೆ ಭಾಗದಲ್ಲಿ ಕೂಡ ಕರಾಟೆ ಟ್ರೈನಿಂಗ್ಗೆ ಹೋಗ್ತೀರಾ? ಕೊಪ್ಪದಲ್ಲಿ ಮಾತ್ರ. ಕೊಪ್ಪದಲ್ಲಿ ಮಾತ್ರ. ಅಂದರೆ ವಾರದಲ್ಲಿ ಎಷ್ಟು ದಿನ ಇರುತ್ತೆ ಅಥವಾ ಪ್ರತಿದಿನವೂ ಕೂಡ ಟ್ರೈನಿಂಗ್ ಇರುತ್ತೆ? ಹೇಗಿರುತ್ತೆ? ವಾರಕ್ಕೆ 2 ದಿವಸ. ಓಕೆ. ಎಲ್ಲಿಂದ ಯಾರು ಹೇಳ್ಕೊಡ್ತಾರೆ ಆ 2 ದಿನ? ಅಲ್ಲಿ ಉಡುಪಿಯಿಂದ ವಾಮನ್ ಪಾಲನ್ ಅಂತ ಅವರೇ ಬಂದು ನಿಮಗೆ ಇಲ್ಲಿ ಖುದ್ದಾಗಿ ಹೇಳ್ಕೊಡ್ತಾರೆ. ಇನ್ನೊಬ್ಬರು ಶ್ರೇಯಸ್ ಅಂತ. ಓಕೆ. ಅವರು ಬರ್ತಾರೆ, ಈಗ ಸ್ಕೂಲಲ್ಲಿ ಅವರೇ ಇದ್ದಿದ್ದು. ಓಕೆ. ಅವರೇ ಟ್ರೈನಿಂಗ್ ಮಾಡೋದು. ಓಕೆ. ನಿಮ್ಮ ಶಾಲೆಯಲ್ಲೂ ಕೂಡ ನಿಮಗೆ ಟ್ರೈನಿಂಗ್ ಕೊಡ್ತಾರೆ.
ಅದರಲ್ಲಿ ವಾರದಲ್ಲಿ 2 ದಿನ ಕೊಡ್ತಾರೆ. ಅಲ್ಲಿ ಯಾವ ರೀತಿಯಾಗಿ ಟ್ರೈನಿಂಗ್ ಇರುತ್ತೆ? ಸ್ಕೂಲಲ್ಲಿ ಬೇರೆ ಮಕ್ಕಳು ಇರ್ತಾರೆ, ಜೂನಿಯರ್ಸ್ ಇರ್ತಾರೆ, ಅವರೆಲ್ಲರೂ ಯಾವ ರೀತಿಯಾಗಿ ಒಂದು ಒಡನಾಟ ಅಂತ ಹೇಳ್ತೀವಿ ನಾವು ಕನ್ನಡದಂದರೆ, ಅದು ಯಾವ ರೀತಿಯಾಗಿ ಎಲ್ಲರೂ ಒಡಗೂಡಿ ನೀವು ಇದು ಮಾಡ್ತೀರಾ, ಟ್ರೈನಿಂಗ್ ತೊಗೊಳ್ತೀರಾ? ಫಸ್ಟು ಪ್ರೈಮರಿಯವರಿಗೆಲ್ಲ ಇದು ಮಾಡ್ತಾರೆ, ಅಟೆಂಡೆನ್ಸ್ ನೋಡಿ ಫಸ್ಟು ಲೈಟಾಗಿ ಟ್ರೈನಿಂಗ್ ಕೊಡ್ತಾರೆ ಅವರಿಗೆ, ವಾರ್ಮ್ ಅಪ್ ಎಲ್ಲ ಮಾಡಿಸಿ ಕಟ ಅದೆಲ್ಲ ಕಲಿಸ್ಬಿಡ್ತಾರೆ. ನಾವು ಇಲ್ಲಿ ಫಿಟ್ನೆಸ್ ಎಲ್ಲ ಮಾಡ್ತಿರ್ತೀವಿ, ನಾವು ನಮ್ಮ ಪಾಡಿಗೆ ಟ್ರೈನಿಂಗ್ ಎಲ್ಲ ಮಾಡಿ ಮತ್ತೆ ನಮಗೊಂದು 1.5 ಗಂಟೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಆವಾಗ ಪ್ರಾಕ್ಟೀಸ್ ಮಾಡಿ. ಓಕೆ. ಆ ಕರಾಟೆ ಅಂತ ಬಂದಾಗ ನೀವೀಗ ಬೇರೆ ಬೇರೆ ಅಥ್ಲೆಟಿಕ್ಸ್ಗಳಲ್ಲೂ ಕೂಡ, ಗೇಮ್ಸ್ಗಳಲ್ಲೂ ಕೂಡ ಇರುವಂಥದ್ದು, ಆ ಅಥ್ಲೆಟಿಕ್ಸು ಬೇರೆ ಏನು ರನ್ನಿಂಗ್ ಆಗಿರೋ ಬೇರೆ ಬೇರೆ ಏನು ಥ್ರೋಯಿಂಗ್ಸ್ ಆಗಿರ್ಬೋದು, ವಾಲಿಬಾಲ್ ಕೂಡ ನೀವು ಇರುವಂಥದ್ದು, ಈ ಕರಾಟೆಯಲ್ಲಿರುವಂಥದ್ದು ಆ ಒಂದು ಗೇಮ್ಗಳಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಇಲ್ಲಿ ಫಿಟ್ ಆದಲ್ಲಿಂದ ಅಲ್ಲಿ ವಾಲಿಬಾಲು ಎಲ್ಲ ಆಡೋದು, ಹಾರೋದು ಎಲ್ಲ ಈಸಿ ಆಗುತ್ತೆ. ಶಾರ್ಟ್ ಪುಟ್ ಥ್ರೋಯಿಂಗ್ಸ್ ಅಲ್ಲಿ ಎಲ್ಲ ಕರೆಕ್ಟ್ ಫಿಟ್ ಇದ್ದಲ್ಲಿ ಥ್ರೋ ಔಟ್ ಮಾಡ್ಬೋದು. ಅಂದರೆ ಇದರಿಂದ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತೀರಾ ಕರಾಟೆಯಿಂದ? ಓಕೆ. ಅಂದರೆ ಮುಂದಿನ ದಿನಗಳಲ್ಲಿ ಕರಾಟೆ ಕುರಿತಾಗಿ ಯಾವ ರೀತಿಯಾಗಿ ಟ್ರೈನಿಂಗ್ನ ಪಡ್ಕೊಬೇಕು ಅಂದ್ಕೊಂಡಿದ್ದೀರಾ? ಫುಲ್ಲು ಟಫ್ ಆಗಿ ಫಿಟ್ಟಲ್ಲಿ ನೆಕ್ಸ್ಟ್ ಬೆಲ್ಟ್ ರೈಸ್ ಮಾಡ್ತಾ ಹೋದಾಗೂ ಟಫ್ ಆಗಿರುತ್ತೆ, ಮತ್ತು ಫೈಟಿಂಗು ಟಫ್ ಇರುತ್ತೆ. ಅದಕ್ಕೆ ಟಫ್ ಟ್ರೈನಿಂಗ್. ಓಕೆ. ಈಗ ಕರಾಟೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಮಾತ್ರ ಕಲಿಸ್ಕೊಡ್ತಾರೆ. ಕೊಪ್ಪದಲ್ಲಿ ಕೂಡ ನಿಮಗೆ ಕಲಿಸ್ಕೊಡ್ತಿರುವಂಥ ಟ್ರೈನಿಂಗ್ ಏನಿದೆ ಅದು ಮುಂದಿನ ದಿನಗಳಲ್ಲಿಯೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸುತ್ತಾ? ಓಕೆ. ಅಂದರೆ ಈಗ ಕರಾಟೆ ಅಂತ ಬಂದಾಗ ಇಂಟರ್ನ್ಯಾಷನಲ್ ಕೂಡ ಈಗ ಇರುವಂಥದ್ದು, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅದೀಗ ನಡೀತಿದೆ. ಬೇರೆ ಬೇರೆ ಗೇಮ್ಸ್ಗಳಲ್ಲಿ ಅಂದರೆ ಏನೇನು ನಡೆಯುತ್ತೆ, ಬೇರೆ ಬೇರೆ ಕಾಂಪಿಟೇಷನ್ಗಳಲ್ಲೂ ಕರಾಟೆ ಈಗ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಆ ನಿರೀಕ್ಷೆ ಏನಾದ್ರು ಇದೆಯಾ ನಿಮಗೆ? ರಾಜ್ಯವನ್ನು ಪ್ರತಿನಿಧಿಸಬೇಕು, ದೇಶವನ್ನು ಪ್ರತಿನಿಧಿಸಬೇಕು, ಏನಾದ್ರು ಒಂದು ಗೋಲ್ ಇದೆಯಾ? ಓಕೆ. ನೆಕ್ಸ್ಟ್ ಕಾಲೇಜಿಂದ ಅದು ಉಡುಪಿ ಟ್ರೈನಿಂಗ್ ಮಾಡಿ, ಉಡುಪಿಲಿ ಹೋಗಿ ಟ್ರೈನಿಂಗ್ ಮಾಡಿ ನೆಕ್ಸ್ಟ್ ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸ್ ಎಲ್ಲ ಹೋಗ್ಬೇಕು ಇಷ್ಟ. ಓಕೆ. ನೆಕ್ಸ್ಟ್ ಎಲ್ಲಿ ನೀವು ಟ್ರೈನಿಂಗ್ ಪಡ್ಕೊಬೇಕು ಅಂದ್ಕೊಂಡಿದ್ದೀರಾ? ನೆಕ್ಸ್ಟು ಇಲ್ಲೇ ಮಾಡ್ಬೋದು ಟ್ರೈನಿಂಗು, ಅದೇ ಉಡುಪಿ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡಿದ್ರೆ ಇನ್ನೂ ಯೂಸ್ಫುಲ್ ಆಗುತ್ತೆ. ಓಕೆ. ಅಂದರೆ ಫ್ಯೂಚರ್ ದೃಷ್ಟಿಯಿಂದ ನೋಡಿದ್ರೆ ಉಡುಪಿಲಿ ಟ್ರೈನಿಂಗ್ ಬೆಟರ್. ಓಕೆ. ಕಶ್ಯಪ್ ಅವರೇ, ಕೊನೆಯದಾಗಿ ನಿಮ್ಮ ಈ ಒಂದು ಜರ್ನಿ ಆಗಿರ್ಬೋದು, ಕರಾಟೆ ಕುರಿತಾಗಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬ ಸಪೋರ್ಟ್ ಆಗಿರ್ಬೋದು, ಎಲ್ಲರ ಕುರಿತಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಎಲ್ಲ ಸಪೋರ್ಟ್ ಮಾಡ್ತಾರೆ, ಅಂದರೆ ಖುಷಿ ಕಲಿಸ್ತಾರೆ, ಮತ್ತು ಮೆಡಲ್ ಬಂದಿಲ್ಲ ಅಂದರೆ ಹಂಗೆ ಏನಾಗಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡು ಅಂತಾರೆ. ಓಕೆ. ಅಂದರೆ ಒಂದು ಮೆಡಲ್ ಬಂದ ಟೈಮಲ್ಲಿ ನಿಮಗೆ ನೆಕ್ಸ್ಟ್ ನೀವು ಇನ್ನೊಂದು ಕಾಂಪಿಟೇಷನ್ ಭಾಗವಹಿಸೋದಕ್ಕೆ ಎಷ್ಟು ಎನ್ಕರೇಜ್ ಮಾಡುತ್ತದು? ನೆಕ್ಸ್ಟ್ ಇನ್ನೊಂದು ಟೈಮ್ ಇನ್ನೊಂದು ಜಾಸ್ತಿ ಗೋಲ್ಡ್ ಮೆಡಲ್ಲು ಎಲ್ಲ ನೆಕ್ಸ್ಟ್ ಟೈಮ್ ಗೆತ್ಕೊಬ ಹಂಗೆ ಹಿಂಗೆ ಖುಷಿ ಕೊಡೋದು. ಓಕೆ. ಈಗ ಮೊನ್ನೆ ಬ್ಲ್ಯಾಕ್ ಬೆಲ್ಟ್ ಆದ ನಂತರದಲ್ಲಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಶಾಲೆಗೆ ನೀವು ಹೋದ ಸಂದರ್ಭದಲ್ಲಿ ಯಾವ ರೀತಿಯಾದ ಒಪಿನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಎಲ್ಲರಿಗೂ ಖುಷಿಯಾಗಿರುತ್ತೆ, ಅಂದರೆ ನಮ್ಮ ಸ್ಕೂಲಿಂದನೂ ಹಿಂಗೆ ಇರುತ್ತೆ, ನಮ್ಮ ಮಕ್ಕಳು ಹಿಂಗೆ ಇರ್ತಾರೆ, ಬ್ಲ್ಯಾಕ್ ಬೆಲ್ಟ್ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಓಕೆ. ಖುಷಿ ಇದೆ. ಓಕೆ. ಕಶ್ಯಪ್, ಈ ಬ್ಲ್ಯಾಕ್ ಬೆಲ್ಟ್ ಆಗಿರ್ಬೋದು ಅಥವಾ ಕರಾಟೆಯಿಂದ ಪಡೆದಿರುವಂಥ ಸರ್ಟಿಫಿಕೇಟ್ಗಳು ಏನು ಸಿಗುತ್ತೆ ನಿಮಗೆ, ಅದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ನಿಮಗೆ? ಫ್ಯೂಚರ್ ಜಾಬಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಓಕೆ. ಮುಂದೆ ಇದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅದರಿಂದ. ಓಕೆ. ಕಶ್ಯಪ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಕರಾಟೆಯಲ್ಲಿ ನೀವು ಟ್ರೈನಿಂಗ್ ಪಡೆದ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ಕಳೆದ 5 ವರ್ಷಗಳಿಂದ ಯಾವ ರೀತಿಯಾಗಿ ಟ್ರೈನಿಂಗ್ ಪಡ್ತಾ ಇದ್ದೀರಾ, ಹಾಗೆ ಬ್ಲ್ಯಾಕ್ ಬೆಲ್ಟ್ ಪಡೆದ ವಿಚಾರ, ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಚಿನ್ನದ ಪದಕ ಪಡೆದ ವಿಚಾರ ಆಗಿರ್ಬೋದು, ಉಡುಪಿ ಹಾಗೂ ಶಿವಮೊಗ್ಗದಲ್ಲಿ ನಡೆದಂಥ ಕಾಂಪಿಟೇಷನ್ ವಿಚಾರ, ಹಾಗೆ ನೀವು ಏನು ಕರಾಟೆ ಕುರಿತಾಗಿ ಇಟ್ಕೊಂಡಿರುವಂಥ ಕನಸು, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿರುವಂತಹ ಕಶ್ಯಪ್ GR ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.